ಪ್ರಿಯ ಕೇಳುಗರೆ, ಜೀವನದ ಪಾಠಗಳು ಪೋಡ್ಕ್ಯಾಸ್ಟ್ಗೆ ನಿಮ್ಮೆಲ್ಲರನ್ನೂ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಇಂದು ನಾವು ಬದುಕ್ತಾ ಇರುವಂಥದ್ದು ತಂತ್ರಜ್ಞಾನ ಯುಗದಲ್ಲಿ. ನಾವು ಎಚ್ಚರವಾದ ಕ್ಷಣದಿಂದ ಮಲಗುವವರೆಗೂ ಮೊಬೈಲ್, ಟಿವಿ, ಲ್ಯಾಪ್ಟಾಪ್, ಇಂಟರ್ನೆಟ್ ನಮ್ಮ ಜೊತೆಗೇ ಇರ್ತವೆ. ಒಂದು ಕಾಲದಲ್ಲಿ ನಾವು ಕೇಳ್ತಾ ಇದ್ದಂಥ ಪ್ರಶ್ನೆ, ಇಂದು ಊಟ ಏನು? ಆದರೆ ಇಂದು ಕೇಳುವಂಥ ಪ್ರಶ್ನೆ, ವೈಫೈ ಇದೆಯಾ? ಆದರೆ ಒಂದು ಗಂಭೀರ ಪ್ರಶ್ನೆ ನಮ್ಮ ಮುಂದೆ ಬಂದು ನಿಲ್ತದೆ, ತಂತ್ರಜ್ಞಾನ ನಮ್ಮ ಕೈಯಲ್ಲಿರುವ ಉಪಕರಣವೇ ಅಥವಾ ನಮ್ಮ ಮನಸ್ಸನ್ನು ಬಂಧಿಸಿರುವಂಥ ಉರುಳೆ ಎಂಬುದಾಗಿ. ಫ್ರೆಂಡ್ಸ್, ಜಗತ್ತು ತಂತ್ರಜ್ಞಾನವನ್ನು ಹೀಗೆ ನೋಡ್ತದೆ. ತಂತ್ರಜ್ಞಾನ ಕೆಟ್ಟದಲ್ಲ, ಒಳ್ಳೆಯದಲ್ಲ, ಅದು ಕೇವಲ ಒಂದು ಸಾಧನ. ಚಾಕು ಉದಾಹರಣೆ ನೋಡಿ, ಅದು ತರಕಾರಿ ಕತ್ತರಿಸಬಹುದು, ಅದೇ ಚಾಕು ಯಾರಿಗಾದರೂ ಗಾಯ ಮಾಡಬಹುದು. ಸಮಸ್ಯೆ ಚಾಕು ಅಲ್ಲ, ಬಳಸುವಂಥ ಕೈ. ಆದರೆ ಇಂದಿನ ಯುಗದಲ್ಲಿ ಟೆಕ್ನಾಲಜಿ ಕೇವಲ ಉಪಕರಣವಾಗಿಯೇ ಉಳಿದಿದೆಯಾ? ಹೆಚ್ಚು ನೋಟಿಫಿಕೇಶನ್, ಕಡಿಮೆ ಗಮನ, ಹೆಚ್ಚು ಸಂಪರ್ಕ, ಆದರೆ ಕಡಿಮೆ ಸಂಬಂಧ. ನಾವು ಸಂಪರ್ಕದಲ್ಲಿದ್ದೇವೆ, ಆದರೆ ಒಂಟಿಯಾಗಿದ್ದೇವೆ. ಜಗತ್ತು ಹೇಳ್ತದೆ, ಯೂಸ್ ಟೆಕ್ನಾಲಜಿ ಸ್ಮಾರ್ಟ್ಲಿ ಎಂಬುದಾಗಿ. ಆದರೆ ಪ್ರಶ್ನೆ ಇದು, ನಾವು ಸ್ಮಾರ್ಟಾಗಿ ಬಳಸ್ತಾ ಇದ್ದೇವಾ ಅಥವಾ ಟೆಕ್ನಾಲಜಿ ನಮ್ಮನ್ನು ಬಳಸ್ಕೊಳ್ತಾ ಇದೆಯಾ? ಒಂದು ಸಣ್ಣ ಕುಟುಂಬದ ಕತೆ. ಒಂದು ಮನೆ, ಅಪ್ಪ, ಅಮ್ಮ, ಮಗ. ರಾತ್ರಿ ಊಟದ ಸಮಯ, ಎಲ್ಲರೂ ಒಂದು ಕಡೆ ಬರ್ತಾರೆ. ಅಪ್ಪ ಫೋನಲ್ಲಿ ಆಫೀಸ್ ಮೆಸೇಜ್ ಕಳಿಸ್ತಾ ಸಮಯ ಕಳೀತಾ ಇರ್ತಾನೆ. ಅಮ್ಮ ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡ್ತಾ ಸಮಯ ಕಳೀತಾ ಇರ್ತಾಳೆ. ಮಗ ಗೇಮ್ ಆಡ್ತಾ ಸಮಯ ಕಳೀತಾ ಇರ್ತಾನೆ. 3 ಜನರು ಒಂದೇ ಟೇಬಲ್ ಬಳಿ ಇದ್ದರೂ ವಿಭಿನ್ನ ಜಗತ್ತಲ್ಲಿ ಬದುಕ್ತಾ ಇರ್ತಾರೆ. ಒಂದಿನ ಮಗ ಶಾಲೆಯಲ್ಲಿ ಬರೆದ ಪ್ರಬಂಧದಲ್ಲಿ ಹೀಗೆ ಬರಿತಾನೆ, ನಮ್ಮ ಮನೆಯಲ್ಲಿ ವೈಫೈ ತುಂಬ ಸ್ಟ್ರಾಂಗ್, ಆದರೆ ಸಂಬಂಧಗಳು ವೀಕ್ ಎಂಬುದಾಗಿ. ಅಪ್ಪ ಆ ಪ್ರಬಂಧ ಓದಿದಾಗ ಕಣ್ಣೀರಿಟ್ಟ. ಅವನಂದು ತೀರ್ಮಾನ ಮಾಡ್ದ, ನಾನು ತಂತ್ರಜ್ಞಾನ ಬಳಸಿ ಬದುಕಲ್ಲ, ತಂತ್ರಜ್ಞಾನ ನನ್ನ ಜೀವನವನ್ನು ಬಳಸ್ಕೊಳ್ಬಾರ್ದು ಎಂಬುದಾಗಿ. ಆ ದಿನದಿಂದ ಊಟದ ಸಮಯದಲ್ಲಿ ಫೋನ್ ಪಕ್ಕಕ್ಕಿಡೋದಕ್ಕೆ ಪ್ರಾರಂಭಿಸ್ತಾನೆ. ಕುಟುಂಬಕ್ಕೆ ಸಮಯ ನೀಡ್ತಾನೆ. ಮಾತುಕತೆಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ನೀಡ್ತಾನೆ. ತಂತ್ರಜ್ಞಾನ ಅದೇ ಇತ್ತು, ಆದರೆ ಆಳುವವನು ಬದಲಾಯಿಸಲ್ಪಟ್ಟ. ಫ್ರೆಂಡ್ಸ್, ಬೈಬಲ್ನಲ್ಲಿ ಮೊಬೈಲ್, ಇಂಟರ್ನೆಟ್ ಇಲ್ಲ, ಆದರೆ ಒಂದು ತತ್ವ ಇದೆ. 1 ಕೊರಿಂಥ 6ನೇ ಅಧ್ಯಾಯ 12ನೇ ವಚನ ಹೇಳುತ್ತದೆ, ಎಲ್ಲ ಕಾರ್ಯಗಳನ್ನು ಮಾಡುವುದಕ್ಕೆ ನನಗೆ ಸ್ವಾತಂತ್ರ್ಯವೇನೋ ಉಂಟು, ಆದರೆ ಎಲ್ಲವೂ ವಿಹಿತವಾಗಿರುವುದಿಲ್ಲ. ಎಲ್ಲ ಕಾರ್ಯಗಳನ್ನು ಮಾಡುವುದಕ್ಕೆ ನನಗೆ ಸ್ವಾತಂತ್ರ್ಯ ಉಂಟು, ಆದರೆ ನಾನು ಯಾವುದಕ್ಕೂ ಒಳಗಾಗುವುದಿಲ್ಲ. ಇದು ತಂತ್ರಜ್ಞಾನಕ್ಕೂ ಅನ್ವಯಿಸುತ್ತದೆ. ಫೋನ್ ಬಳಸುವಂಥದ್ದು ಪಾಪ ಅಲ್ಲ, ಆದರೆ ಫೋನ್ ನಮ್ಮನ್ನು ಆಳಿದ್ರೆ ಅದೇ ಸಮಸ್ಯೆ. ಇಂಟರ್ನೆಟ್ ಉಪಯೋಗ ಪಾಪ ಅಲ್ಲ, ಆದರೆ ಅದಕ್ಕೆ ದಾಸರಾಗುವಂಥದ್ದು ಅಪಾಯ. ಪ್ರಶ್ನೆ ಇದು, ನೀನು ಟೆಕ್ನಾಲಜಿಯನ್ನು ಉಪಯೋಗಿಸ್ತಾ ಇದೆಯಾ ಅಥವಾ ದಾಸನಾಗಿದ್ದೀಯಾ? ಫ್ರೆಂಡ್ಸ್, ಒಂದು ಸರಳ ಉದಾಹರಣೆ. ಕಾರ್ ಒಂದು ಒಳ್ಳೆಯ ಉಪಕರಣ, ಅದು ನಮ್ಮನ್ನು ಡೆಸ್ಟಿನೇಷನ್ಗೆ ತಲುಪಿಸ್ತದೆ. ಆದರೆ ಸ್ಟೀರಿಂಗ್ ಕಾರಿನ ಕೈಯಲ್ಲಿದ್ದರೆ, ಬ್ರೇಕ್ ಕೆಲಸ ಮಾಡದೇ ಇದ್ದರೆ, ಅದೇ ಕಾರು ಅಪಾಯ. ಹಾಗೆಯೇ ಟೆಕ್ನಾಲಜಿ ಟೂಲ್ಸ್, ಆದರೆ ಸ್ಟೀರಿಂಗ್ ನಿನ್ನ ಕೈಯಲ್ಲಿರಬೇಕು, ಇಲ್ಲದಿದ್ದರೆ ಅದು ಟ್ರ್ಯಾಪ್. ಹಾಗಾಗಿ ನಾವು ಕೇಳ್ಕೊಳ್ಬೇಕಾದಂಥ 3 ಪ್ರಶ್ನೆಗಳು. ಮೊದಲನೇದಾಗಿ, ಟೆಕ್ನಾಲಜಿ ನನ್ನ ಸಮಯವನ್ನು ನಿಯಂತ್ರಿಸ್ತಾ ಇದೆಯಾ? ಎರಡನೇದಾಗಿ, ಟೆಕ್ನಾಲಜಿ ನನ್ನ ಸಂಬಂಧಗಳನ್ನ ಬಲಪಡಿಸ್ತಾ ಇದೆಯಾ ಅಥವಾ ದುರ್ಬಲಗೊಳಿಸ್ತಾ ಇದೆಯಾ? ಮೂರನೇದಾಗಿ, ಟೆಕ್ನಾಲಜಿ ನನ್ನ ಮನಸ್ಸಿಗೆ ಶಾಂತಿ ತರ್ತಾ ಇದೆಯಾ ಅಥವಾ ಅಶಾಂತಿ ತರ್ತಾ ಇದೆಯಾ ಎಂಬುದಾಗಿ. ಒಂದು ಸರಳ ನಿಯಮ, ತಂತ್ರಜ್ಞಾನ ಒಳ್ಳೆಯ ಸೇವಕ, ಆದರೆ ಭಯಾನಕ ಅಧಿಪತಿ. ಕೊನೆಯದಾಗಿ ಫ್ರೆಂಡ್ಸ್, ಟೆಕ್ನಾಲಜಿಯನ್ನು ನಾವು ನಿಲ್ಲಿಸೋದಕ್ಕೆ ಸಾಧ್ಯ ಇಲ್ಲ, ಆದರೆ ನಮ್ಮ ಜೀವನವನ್ನು ಕಾಪಾಡಿಕೊಳ್ಬಹುದು. ಫೋನ್ ಕೈಯಲ್ಲಿರಲಿ, ಹೃದಯದಲ್ಲಿ ಅಲ್ಲ. ಸ್ಕ್ರೀನ್ ಮುಂದೆ ಸಮಯ ಇರಲಿ, ಆದರೆ ಕುಟುಂಬದ ಮುಂದೆ ಹೆಚ್ಚು ಸಮಯ ಇರಲಿ. ಟೆಕ್ನಾಲಜಿ ಉಪಕರಣ ಆಗಿರಲಿ, ಟ್ರ್ಯಾಪ್ ಆಗಬಾರ್ದು. ಇಂದು ದೇವರು ನಮ್ಮನ್ನು ಕೇಳುವಂಥ ಪ್ರಶ್ನೆ, ನಿನ್ನ ಜೀವನವನ್ನು ಯಾರು ಆಳ್ತಾ ಇದ್ದಾರೆ ಎಂಬುದಾಗಿ. ನಾವು ಹೇಳೋಣ, ತಂತ್ರಜ್ಞಾನ ನನ್ನ ಕೈಯಲ್ಲಿದೆ. ಅದಾದಾಗ ಟೆಕ್ನಾಲಜಿ ಆಶೀರ್ವಾದವಾಗ್ತದೆ, ಟ್ರ್ಯಾಪ್ ಅಲ್ಲ, ಉಪಕರಣವಾಗ್ತದೆ. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ, ಸಲಹೆಗಳು ಹಾಗೂ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 9902606453.
ನಿಮ್ಮ ಅಭಿಪ್ರಾಯಗಳನ್ನು ಇಮೇಲ್ ಮೂಲಕವೂ ನಮಗೆ ತಿಳಿಸಬಹುದು. ನಮ್ಮ ಇಮೇಲ್ ID info@fibaonline.org. ವಂದನೆಗಳು.